ನಾನಿವತ್ತಿಲ್ಲಿ ನಿಮಗೆ ಮನೆಯಲ್ಲೇ ಗೋಬಿ ಮಂಚೂರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಮಾಡಿ ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ಅದನ್ನು ಹಿಂಡಿ ತೆಕ್ಕೋಬೇಕು. ಆಮೇಲೆ ಅದಕ್ಕೆ ಕಾರ್ನ್ಫ್ಲೋರು, ಅಚ್ಕಾರದ ಪುಡಿ ಮತ್ತು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಅದು ಬೆಣ್ಣೆ, ಕರಗಿಸಿರೋ ಬೆಣ್ಣೆ ಒಂದು 2-3 ಸ್ಪೂನಷ್ಟು ಹಾಕಿದ್ದೀನಿ. ಬಟ್ ಇದು ಇನ್ನೊಂಚೂರು ಬೇಕಿತ್ತು, ಹಾಗಾಗಿ ಹಾಕಿದ್ದೀನಿ. ಸರಿಯಾಗಿ ಕಲಿಸ್ಕೋಬೇಕು. ಗಟ್ಟಿನೇ ಇರಬೇಕು, ತೀರಾ ನೀರಾಗಬಾರ್ದು. ಹಾಗಾಗಿ ಗಟ್ಟಿಯಾಗಿ ಹಿಂಡ್ಕೋಬೇಕು, ನೀರಂಶ ಇಲ್ಲದೆ ಇರೋ ಹಾಗೆ. ಇದು ಕಲಿಸ್ತಾ ಹೋದ ಹಾಗೂ ಅದು ನೀರು ಬಿಟ್ಕೊಳ್ಳುತ್ತೆ ಎಲೆಕೋಸು, ಹಾಗಾಗಿ ಸ್ವಲ್ಪ ಕೂಡ ನೀರು ಹಾಕಬಾರ್ದು. ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕರ್ಕೋಬೇಕು. ಈ ಗುಳ್ಳೆಗಳೆಲ್ಲ ನಿಂತ ಮೇಲೆ ಉಂಡೆ ಕರೆದಿದೆ ಅಂತ ತೆಗೆದಿಟ್ಕೋಬೇಕು. ಎಲ್ಲವನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಕರೆದು ಎತ್ತಿಟ್ಕೋಬೇಕು. ಮಂಚೂರಿ ಮಾಡೋದಕ್ಕೆ ಒಂದು ಸ್ಪೆಷಲ್ ಸಾಸ್ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಶುಂಠಿ, ಟೊಮೆಟೊ ಕೆಚಪ್ಪು, ಸೋಯಾ ಸಾಸು ಮತ್ತು ಹೋಮ್ ಮೇಡ್ ಪೀನಟ್ ಬಟರು, ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಗಂಟಿಲ್ದಿರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಪೀನಟ್ ಬಟರ್ ರೆಸಿಪಿ ಬೇಕು ಅಂದರೆ ಮೆಸೇಜ್ ಮಾಡಿ, ಹೇಗೆ ಮಾಡೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಷ್ಟು. ಫ್ಲೇವರ್ ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಕಟ್ ಮಾಡಿ ಹಾಕಬೇಕು. ಈಗ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಸ್ವಲ್ಪ ಕ್ಯೂಬ್ಸ್ ಆಗಿ ಹೆಚ್ಕೊಂಡಿರೋದನ್ನ ಒಗ್ಗರಣೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ನಾನು ಕ್ಯಾರೆಟ್ ಅಂತ ತಪ್ಪಾಗಿ ಹೇಳಿದೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಫ್ರೈ ಆಗಬೇಕು, ಕುಕ್ ಆಗಬಾರ್ದು ಅಂತಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ನಾನು ಇದಕ್ಕೆ ವಿನಿಗರ್ ಅದು ಇದು ಅಂತೆಲ್ಲ ಹಾಕಿಲ್ಲ. ಅದರ ಬದಲು ನಿಮಗೆ ಹುಳಿ ಫ್ಲೇವರೆಲ್ಲ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸ್ಪೆಷಲ್ ಸಾಸ್ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಆಗಿಬಿಡುತ್ತೆ ಪೀನಟ್ ಬಟರ್ ಹಾಕಿರೋದ್ರಿಂದ. ಹಾಗಾಗಿ ಒಂದು ಅರ್ಧ ಲೋಟದಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕು ನೋಡಿ ನಾವು ನೀರು ಹಾಕ್ಕೋಬೇಕು. ಈ ಥರ ಒಂದು ಗುಳ್ಳೆ ಬಂದ ಮೇಲೆ ಕರೆದಿಟ್ಕೊಂಡಿರೋ ಗೋಬಿಯನ್ನು ಹಾಕಬೇಕು. ಈಗ ಎಲ್ಲ ಒಂದಕ್ಕೊಂದು ಬೆರೆಯೋ ರೀತಿ ರೆಡಿಯಾಗಿರೋ ಗೋಬಿ ಮೇಲೆ ಈರುಳ್ಳಿ ಮತ್ತು ಈರುಳ್ಳಿ ಹೂವು ಕಟ್ ಮಾಡಿರೋದು ಹಾಕಿ ಕೆಚಪ್ ಜೊತೆ ತಿಂದರೆ ಗೋಬಿ, ಸಖತ್ತಾಗಿರೋ ಗೋಬಿ ರೆಡಿಯಾಗಿರುತ್ತೆ. ನಾಳೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವಿಡಿಯೋದೊಂದಿಗೆ ಬರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.